ಬೆಳ್ತಂಗಡಿ ತಾಲೂಕು ಕಚೇರಿಗೆ ಶಾಸಕ ಹರೀಶ್ ಪೂಂಜಾ ನಿನ್ನೆ ದಿಢೀರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಡತ ಇಲೆವಾರಿಗೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂಬ ಆರೋಪದ ಮೇಲೆ ದಿಢೀರ್ ಬಂದು ತಾಲೂಕು ಕಚೇರಿಗೆ ಆಗಮಿಸಿದಂತಹ ಶಾಸಕ ಹರೀಶ್ ಪೂಂಜಾ ಸತಾಯಿಸುತ್ತಿದ್ದಂತಹ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂಗ್ ಕ್ಲಾಸ್ ತೆಗೆದುಕೊಂಡ ಪೂಂಜಾ ಕಚೇರಿಗೆ ಆಗಮಿಸಿದ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಅಧಿಕಾರಿಗಳ ಸ್ಪಂದನೆ ಬಗ್ಗೆ ಜನರಿಂದ ಮಾಹಿತಿ ಪಡೆದಂತಹ ಶಾಸಕ ಬಳಿಕ ರೆಕಾರ್ಡ್ ರೂಮ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪ್ರತಾಪ್ ಜಿ ನೀರುಂತಿಲ್ಲ ಅಲ್ಪ ಇಲ್ಲಿ ಚೆಕ್ ಮಾಡಬೇಕು ಸರ್ ಕಂಪ್ಯೂಟರ್ ಈರ್ನ ಫೈಲ್ ಎಂದು ಕನಲೆ ಅರ್ಜಿ ಉಂಡು ಈರ್ನ ಪ್ರಸಾದ್ ರೇ ಅಲ್ಲ ಇಲ್ಲಿ ಸಿಗರೇಟ್ ಸೇದಿ ಇಡ್ತಾರೆ ಎಂತ ಇದೆ ಕತೆ ಬೇಕು ಕ್ಲೀನ್ ಮಾಡೋದಿಲ್ಲ ಸತೀಶ್ ಬೀಳುವ ಸ್ಥಿತಿಯಲ್ಲಿ ಇದೆ. ಅದವರು ಟರ್ಪಲ್ ಹಾಕಿ ಇದರಿಂದಾಗಿ ಸ್ವಲ್ಪ ಈಗ ಅದನ್ನು ಕಲಾಮಿಟಿಯಲ್ಲಿ ಏನಾದರೂ ತಗೊಳ್ಳಿಕ್ಕೆ ಆಗ್ತದೆ. ಅದರಲ್ಲೇ ಕೆಲಾಮಿಟಿಯಲ್ಲೇ ಇವನಿಗೆ ನೋಟಿಸ್ ಕೊಡ್ತೀವಿ, ಯಾರಿಗೆ FIR ಮಾಡ್ತೀವಿ. ಅದು ನಾನ್ ಅವೈಲೇಬಲ್ ಸೆಕ್ಷನ್ಸ್. ಇದನ್ನ ಇವರು ಹೊರದಿರೋದಕ್ಕೆ ಇವ್ರು ಮನೆ ಬಿಡ್ತಾರೆ. ಅವತ್ತೊಂದು ನೋಟಿಸ್ ಮಾಡಿದ್ರಲ್ಲ, ಅದೇ ರೀತಿ ಇವ್ರಿಗೆ ಲ್ಯಾಂಡ್ ಓನರ್ಗೆ ನೋಟಿಸ್, PDOಗೂ ನೋಟಿಸ್ ಈಗ ಪರ್ಮಿಷನ್ ಕೊಟ್ಟು ಎದುರ್ದೇರು ಹೌದು ಕಂತೀರ 2-3 ಸರಿ ಕೆಲವು ಸರಿ ಬಂದಿರ 4 ವರ್ಷ ಆಗಿದೆ. ಹೊರತೆಗೆದು 4 ವರ್ಷ ಹೌದು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮೊನ್ನೆ ಈಗ ನೋಟಿಸ್ ಕೊಟ್ಟು ಆ್ಯಕ್ಷನ್ ಮಾಡಿದ್ರೆ ಮಾಡಿಕೊಡ್ತಾರೆ. ಅಲ್ಲೂ ತಣ್ಣೀರು ಪಂತಲ್ಲಿ ಮಾಡಿಕೊಡ್ತಾರೆ. ಹಿಂಗೆ ಮಾಡಿದ್ದಕ್ಕೆ ನೋಟಿಸ್ ಮಾಡಿ ಸರ್. ಪಾಣಿ ಇವ್ರದ್ದು ಏನಾಗಿದೆ ಅಲ್ಲ ಇವ್ರದ್ದು ಈಗ ಡಿಸ್ಕಸ್ ಮಾಡಿದ್ವಿ. ಇಂಡೀಕರಣ ಆಗಲಿಕ್ಕೆ ಇದು ಮತ್ತು ಇದು 3 ಬಾಕಿ ಇದೆ. ಇವೆರಡು ಇಂಡೀಕರಣ ಆಲ್ರೆಡಿ ಆಗಿದೆ. ಪ್ರೆಸೆಂಟ್ RTCಗೆ ಟ್ಯಾಲಿ ಬರೋದಿಲ್ಲ. ಇವ್ರದ್ದು ಇಂಡೀಕರಣ ಮಾಡ್ಬೋದು, ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಈಗ ಕೇಳಿದ್ರು. ಇವರು ಓಕೆ ಅಂತ ಹೇಳಿದ್ರು. EDLR ಓಕೆ ಅಂದರೆ ಊಟಪ್ ಮಾಡಿ ಸಂಜೆ ಒಳಗಡೆ ಕೊಡ್ತೀವಿ. ಸಂಜೆ ಒಳಗೆ ಕೊಡ್ತೀರಾ? ಇವತ್ತು ಅದೇ EDLR ಹತ್ರ ಒಮ್ಮೆ ಡಿಸ್ಕಸ್ ಮಾಡಿ ಅವ್ರು ತಮ್ಮ ADLR ಕೊಡ್ತೇನೆ ಅಂತ ಹೇಳಿ ಅದೇ ಈಗ ಕೇಳಿ ಅದಕ್ಕೆ ಒಮ್ಮೆ ADLR ಕೇಳ್ಕೊಂಡು ಬನ್ನಿ. ಸರಿ ಸರ್. ಇಪ್ಪತ್ತಕ್ಕೆ ಕೊಟ್ಟಿದ್ದಾರೆ, ನಮಗೆ ಹಿಂಬಾರದ ಏನೂ ಕೊಡಲಿಲ್ಲ. ಒಂದು ADLR ಹತ್ರ ಕೇಳಿ ಇಮಿಡಿಯೇಟ್ ಅವ್ರು ಮಾಡಿಸ್ಕೊಡಿ. ಅದಿಂದ ಇವರಿದ್ರು ಸರ್, ಚಾರ್ಜ್ ನಾನು ಇರಲಿಲ್ಲ, ನಾನು ತೊಗೊಂಡೋಗಿ ಇಷ್ಟ. ಸರಿ ಅವ್ರ ಹತ್ರ ADLR ಹತ್ರ ಕರ್ಕೊಂಡು ಹೋಗಿ ಇಮಿಡಿಯೇಟ್ ಮಾಡಿಸಿ ಸಂಜೆ ಒಳಗೆ RTC ಕೊಟ್ಕೊಡಿ. ಅಲ್ಲ ಸರ್, RTC ಈಗ ಭೂಮಿ ಕ್ಲೋಸ್ ಆಗಿದೆ. ನಾಳೆ ಬೆಳಿಗ್ಗೆ ಮಾಡಿ ಸ್ಟೆಪ್ ಮಾಡ್ಕೊಂಡು ಇಯರ್ ಎಂಡ್ ಅಪ್ಡೇಟ್ ಆಗ್ತಾ ಉಂಟು. ಭೂಮಿ ಇಲ್ಲ ಸರ್, ಬುಧವಾರ ಭೂಮಿ ಅಪ್ಡೇಷನ್ ಆಗ್ತದೆ. ಸರಿ ಬುಧವಾರ ಬನ್ನಿ. ಬುಧವಾರ ನಂತರ ಸರ್ ಹೇಳಿದ್ದಾರೆ. ಪ್ರಣೀತ್ ಇವ್ರ ನಂಬರ್ ತೊಗೊಳ್ಳಿ, ಬುಧವಾರ ರೆಡಿ ಮಾಡಿ ಅವ್ರಿಗೆ ಫೋನ್ ಮಾಡಿ. ಬಿತ್ತು ಬೋದ್ವಲ್ಲ ಬಲ್ಲ ಯೋಗೇಶನ್. ಒಂದು ಈ ರೀತಿಯ ಮನೆಗಳುಂಟು, 3-4 ಮನೆ ಉಂಟು ಕೊಕ್ಕಡದಲ್ಲಿ. ಈಗ ಅಲ್ಲ, ನೀವು ಈಗ ಹೇಳಿದ್ರಿ ಅಲ್ಲಿ ಗಂಜಿ ಕೇಂದ್ರಕ್ಕೆ ಅವರನ್ನು ಮಳೆಗಾಲದ ತುರ್ತು ನಿರ್ವಹಣೆಗೆ ಆ ದರದಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಗಂಜಿ ಕೇಂದ್ರದಲ್ಲಿ ಹಾಕೋದಂತ. ಎಷ್ಟು ದಿನ ಹಾಕ್ತೀರಿ? ಅಲ್ಲ ಈಗ ಎಷ್ಟು ದಿನ ನಾವು ಅವ್ರು ಎಷ್ಟು ಮೂರು ಕುಟುಂಬ ಇದೆ, ಎಷ್ಟು ದಿನ ಇರಬೇಕು ಈ ಮಳೆಗಾಲದಲ್ಲಿ ಅಷ್ಟು ಅಲ್ಲ, ಅಲ್ಲಿ ಅಲ್ಲ, ಅಲ್ಲಿರುವಂಥ ವಾಸ್ತವ್ಯ ಸಂಗತಿ ಅವರಿಗೆ ಜಾಗ ಉಂಟು. ರೆಕಾರ್ಡ್ ಮಾಡಲಿಕ್ಕೆ ಅಲ್ಲಿ ಆಧಾರ ಏನಿಲ್ಲ, ಅವರ ಆಧಾರ್ ಇಲ್ಲ, ರೇಷನ್ ಇಲ್ಲ, ಏನಿಲ್ಲ. ನನಗೆ ಗೊತ್ತಿದೆ. ಈಗ ಫಸ್ಟ್ ಆಧಾರ್ ಮಾಡಿಸೋದಕ್ಕೆ ನಾನು ಮೊನ್ನೆನೇ ಇದು VAಗೆ ಹೇಳಿ ಫಸ್ಟ್ ಆ್ಯಕ್ಚುಲಿ ಆಧಾರ್ ಮಾಡೋದಕ್ಕೆ ಅವ್ರ ಹತ್ರ ಏನು ದಾಖಲೆನೇ ಇಲ್ಲ. ಅಲ್ಲ, ಆಧಾರ್ ಮಾಡಲಿಕ್ಕೆ ದಾಖಲೆ ಇಲ್ಲ. ಇಲ್ಲಾಂದರೆ ನಾವು ಕೂಡ ಪಂಚಾಯತ್ ಸದಸ್ಯರಾಗಿ ನಾವು ತಗೊಳ್ತಾ ಇಲ್ಲ ಸರ್. ಅದನ್ನು ಟ್ರೈ ಮಾಡಿದ್ದಾರೆ. ಆಧಾರಲ್ಲಿ ಇಷ್ಟು ತಹಶೀಲ್ದಾರ್, ಈ ಕನ್ವರ್ಷನ್ ಫೈಲ್ಗಳು ನಿಮ್ಮಿಂದ AC ಗೆ ಹೋಗಿರೋದು DC ಅಲ್ಲಿ ಇದೆಯಾ, AC ಅಲ್ಲಿ ಇದೆಯಾ? DC ಆಫೀಸಿಗೆ ಹೋಗಿರೋದು ಇಷ್ಟು ಪೆಂಡಿಂಗ್ ಇದೆಯಲ್ಲ,
ಇದನ್ನು ನೀವು ಹೋಗಿ ಅದನ್ನು ಪುಟಪ್ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಬೇಕಲ್ಲ. ಅಲ್ಲಿ ಅಷ್ಟಿಲ್ಲ, ತಿಂಗಳುಗಟ್ಟಲೆ ಡಿ ಸಿ ಆಫೀಸಲ್ಲಿ ಪೆಂಡಿಂಗ್ ಇದ್ದರೆ ಹೇಗೆ? ಆಯ್ತು ಸರ್, ನಾನು ಪರ್ಸ್ನಲ್ ಆಗಿ ಕೇಸ್ ವರ್ಕರ್ ಹತ್ರ ಮಾತಾಡಿ ಅದನ್ನು ಇಮ್ಮಿಡಿಯೇಟ್ ಅಲ್ಲಿಂದ ಕ್ಲಿಯರ್ ಮಾಡಿಸ್ಬೇಕು. ಎಸ್ ಅದರದ್ದು ಒಂದು ಫೋಟೋ ಕಾಪಿ ತೆಗೆದು ಇವರಿಗೊಂದು ಕಳಿಸಿ. ಅದು ಎಸ್ ಕನ್ವರ್ಷನ್ ಫೈಲ್ಗಳು ಹಾಗೆ ಪೆಂಡಿಂಗ್ ಆದರೆ ಪಾಪ ಎಸ್ ಯಾರು ಈಗ ನನಗೆ ಒಂದು ಇದಕ್ಕೆ ಕಾಪಿ ಕೊಡಿ, ಎಸ್ ಮತ್ತೊಂದು ಆ ಪರಮೇಶ್ವರ್ ಒಂದು ಕರೀರಿ. ಏನಂತ ಇನ್ನು ಕೊಟ್ಟಿಲ್ಲ. ಯಾಕೆ ಗೊತ್ತಾ, ಇವತ್ತಿಂದಲ್ಲ, ನಾವು ಅವತ್ತಿನಿಂದ ಹೊರಟ ಆಯ್ತು, ಅಲ್ಲಿ ಏನೇನಾಗಿದೆ ಎಲ್ಲ ಸರ್ವೆ ಮಾಡಿಸ್ತೀನಿ ನಾನು ಅಲ್ಲಿ ಸುತ್ತಮುತ್ತ, ಏನೇನಿದೆ ಎಲ್ಲ ಒತ್ತುವರಿ ಕ್ಲಿಯರ್. ಅದ್ರ ತೊಂದರೆ ನಮಗೆ. ಒಂದು ನಿಮಿಷ ತೋರಿಸಿಲ್ಲರೆ ನೀವು ಹೊಳೆ ಒತ್ತುವರಿ ಮಾಡ್ತೇವೆ ಅಂತೇಳಿ ಎಲ್ಲರದ್ದು ಒತ್ತುವರಿ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ರೆ ಹೊಳೆ ಹೊಳೆ ಏನು 2 ಹೊಳೆ ಇದಾವಂತೆ ಸರ್ ಅಲ್ಲಿ. ಯಾವ ಹೊಳೆ ಇರಬೇಕು ಇರ್ಲಿ, ನೀವು ಈಗ ಪ್ರಸ್ತುತ ಅವನು ಮಾಡ್ತಾ ಇದ್ದಾನೆ ಅವನನ್ನು ನಿಲ್ಲಿಸ್ಬೇಕಲ್ಲ. ಅದು ನಿಲ್ಸಿದ್ವಿ ಸರ್ ಅವತ್ತೇ. ಎಲ್ಲಿ ನಿಲ್ಸಿದ ಅವನು? ನಿನ್ನೇನು ಮಾತಾಡ್ತಾನೆ. ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರು ಮತ್ತೆ ಬಂದು ನಿಲ್ಲಿಸಿದ್ದು. ನಿಮಗೆ ದೂರು ಕೊಟ್ಟರು ಇವರು ಹೇಳಿದ್ರು ನಮಗೆ, ಆದ್ರೆ ನೀವು ಕಲಿಸಿಲ್ಲ ಅಷ್ಟೇ. ಅವ್ರು ಸಂಜೆ ಈಗ ಅದು ನೋಡಿ ಪತ್ರಿಕೆಯಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಅದನ್ನು ಕವರ್ ಮಾಡಿದ್ದಾರೆ. ನೀವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇರ್ತೀರಿ ಒತ್ತವರು. ಈಗ ಅಲ್ಲಿ ಆ ಕಣಿಯೂರಲ್ಲಿ ಆ ಕಣಿಯೂರಿದ್ದು ಒಂದು ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ಕಂಪ್ಲೇಂಟ್ ಮಾಡಿದ್ರು ಪಂಚಾಯತ್ನವರು. ಇವತ್ತು ನಿನ್ನೆಯಿಂದ ಪುನಃ ಅವನು ಅಡಿಕೆ ಗಿಡ ನಡ್ತಾ ಇದ್ದಾನೆ, ಅವನು ಎಲ್ಲ ಮಾಡ್ತಾ ಇದ್ದಾನೆ. ನೀವು ಯಾರು ಅದು ಕಣಿಯೂರಿದೊಂದು ಕಂಪ್ಲೇಂಟ್ ನಿಮಗೆ ಬಂದಿದೆ? ಯಾರು ಗಣೇಶನ್ ಸರ್ ಇರ್ಬೋದು ಯಾರು. ಆ್ಯಕ್ಚುಲಿ ಅದು ಮೊನ್ನೆ ಬಂದಿದ್ರು ಸರ್. ಆ್ಯಕ್ಚುಲಿ ಆ ಜಾಗ ಬೇರೆಯವ್ರಿಗೆ ಮಂಜೂರಾಗಿತ್ತು, ಅದನ್ನು ಅವರು ಅಲ್ಲೇ ಗೇರ್ ಹಾಕಿ ಬಿಟ್ಟಿದ್ದಾರೆ. ಈಗ ಅವ್ರೂ ಕೋರ್ಟ್ಗೆ ಹೋಗಿದ್ದಾರೆ ಇಂಜೆಕ್ಷನ್ ತೊಗೊಳ್ಳಿ. ಅದೇ ಜಾಗ ನೀವು ಮಾಡಿರೋದು, ಅದು ಸರ್ಕಾರ ಅಂದ್ಕೊಂಡಿದೆ. ಯಾರ್ದು ಬೇಕಾದರೆ ಆಗಲಿ, ನೀವು ರೋಡ್ ಮಾರ್ಜಿನಲ್ಲಿ ಅಡಿಕೆ ಗಿಡ ನೆಡ್ಲಿಕ್ಕೆ ತೆಂಗಿನ ಇಲ್ಲ ಇವತ್ತು ಒಂದು ಆಲ್ರೆಡಿ ಕಣಿಯೂರಲ್ಲಿ ತೆರವು ಮಾಡಿ ಐವತ್ತು ಅಲ್ಲಿ ಒಂದಷ್ಟು ವರ್ಷದಲ್ಲಿ ಕೆಲವೊಂದು ವರ್ಷದಲ್ಲಿ ಮಾತ್ರ ಇದೆ 2000